ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ಕರ್ತನಾದ ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರ ಮಹಾಕೃಪೆಯಿಂದ ಈ ಹೊಸ ವರ್ಷವನ್ನು ಕಾಣುವಂತೆ, ಈ ಹೊಸ ವರ್ಷದಲ್ಲಿ ಮೊದಲನೇ ತಿಂಗಳಲ್ಲಿ ದೇವರು ನಮ್ಮೆಲ್ಲರನ್ನು ಆತನು ಕೊಟ್ಟಂಥ ವಾಗ್ದಾನ ಪ್ರಕಾರ ನಮ್ಮನ್ನು ಘನಪಡಿಸಿ ಆಶೀರ್ವದಿಸಿ ನಮ್ಮನ್ನು ಮಹಿಮೆಯಾಗಿ ನಡೆಸುವುದಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯ ನೋಡುತ್ತಿರುವ, ಕೇಳುತ್ತಿರುವ, ನಂಬುತ್ತಿರುವ ಪ್ರತಿಯೊಂದು ಕುಟುಂಬಗಳು ಕರ್ತನ ನಾಮ ಮಹಿಮೆಗಾಗಿ ನೀವು ಆಶೀರ್ವಾದವಾಗಿ ಸಂತೋಷವಾಗಿ ಇದರೆಂಬುದಾಗಿ ನಾನು ಕರ್ತನ ನಂಬುತ್ತೇನೆ. ಕಾರಣ ಮಕ್ಕಳೇ, ನಾವು ಪ್ರತಿದಿನ ನಾವು ಮತ್ತು ನಮ್ಮ ಪ್ರಾರ್ಥನಾ ತಂಡದವರು ನಿಮ್ಮ ಎಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೀವಿ. ಹೇಗಾದರೂ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಬರುವಂಥ ದೇವರ ವಾಕ್ಯ ನೋಡಿ ಕೇಳಿ ರಕ್ಷಣೆ ಹೊಂದಿಕೊಳ್ಳಬೇಕು, ಒಂದು ಅದ್ಭುತಗಳನ್ನು ಅಧಿಸಗಳನ್ನು ಅದ್ಭುತ ಆಶೀರ್ವಾದ ಹೊಂದಿಕೊಳ್ಬೇಕಂತ ನಾವು ಪ್ರಾರ್ಥಿಸ್ತಿದ್ದೀವಿ. ಪ್ರಾರ್ಥನೆಯನ್ನು ಕೇಳುವ ದೇವರು ಖಂಡಿತ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ಸರಿಪ್ತಿ ಮಕ್ಕಳೇ, ಇವತ್ತು ಕೂಡ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯವನ್ನು ಕೇಳಿ ನಾನು ನಿಮ್ಮ ಬಿಡುಗಡೆಗೋಸ್ಕರ, ನಿಮ್ಮ ಅದ್ಭುತಗೋಸ್ಕರ, ನಿಮ್ಮ ಆಶೀರ್ವಾದಗೋಸ್ಕರ ನಾನು ಪ್ರಾರ್ಥಿಸಲು ಕರ್ತನಲ್ಲಿ ಆಸೆ ಪಡುತ್ತಿದ್ದೇನೆ. ಪ್ರೀತಿ ದೇವರ ಮಕ್ಕಳೇ, ಇವತ್ತು ಕುಟುಂಬದ ಬಗ್ಗೆ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡಲು ಆಸೆ ಪಡುತ್ತಿದ್ದಾರೆ. ಇವತ್ತು ಮದುವೆ ಘನವಾದದ್ದು, ಅಂದರೆ ದಾಂಪತ್ಯ ಜೀವನವು ಘನವಾದದ್ದು, ಮದುವೆಯ ಜೀವಿತವು ಘನವಾದದ್ದು. ಇವತ್ತು ನಾವು ನೋಡುವಾಗ ಅನೇಕ ಕುಟುಂಬಗಳಲ್ಲಿ ಅಥವಾ ಅನೇಕ ಮನೆಗಳಲ್ಲಿ ಗಂಡ ಹೆಂಡತಿಯಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಅನೇಕರಿಗೆ ಒಂದು ಹೊಂದಾಣಿಕೆ ಇಲ್ಲ. ಎಷ್ಟೋ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ, ಬೇರ್ಪಡುವಿಕೆ, ಡೈವರ್ಸ್, ಅನೇಕ ವಿಧವಾದ ಕಾರ್ಯಗಳನ್ನು ನಾವು ನೋಡ್ತಿದ್ದೀವಿ. ಆದರೆ ಪರಿಶುದ್ಧ ಗ್ರಂಥದಲ್ಲಿ ದೇವರ ಆತ್ಮನು ಬರೆಯಲ್ಪಟ್ಟ ವಾಕ್ಯ ನೋಡುವಾಗ ದಾಂಪತ್ಯ ಜೀವನವು ಘನವಾದುದು ಎಂಬುದಾಗಿ ಎಲ್ಲರೂ ಎನಿಸಬೇಕಂತೆ. ನೀವು ಎಬ್ರಿಯರ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಾಕ್ಯ ಓದುವಾಗ, ಎಬ್ರಿಯರ್ ಚಾಪ್ಟರ್ 13:4, ಅಲ್ಲಿ ದೇವರ ವಾಕ್ಯ ದಾಂಪತ್ಯವು ಘನವಾದದೆಂದು ಎಲ್ಲರೂ ಎನಿಸಬೇಕು. ಅಂದರೆ ಮದುವೆಯು ಘನವಾದದೆಂದು ಎಲ್ಲರೂ ಎನಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಲವಾಗಿರಬೇಕು. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ, ದಯವಿಟ್ಟು ಈ ವಾಕ್ಯ ದೇವರ ವಾಕ್ಯವಾಗಿದೆ. ಈ ಆಲೋಚನೆ ಮನುಷ್ಯರ ಆಲೋಚನೆ ಅಲ್ಲ, ದೇವರ ಆತ್ಮನ ಆಲೋಚನೆಯಾಗಿದೆ. ಆದ್ದರಿಂದ ಇವತ್ತು ಯಾಕೆ ದೇವರ ಆತ್ಮನು ಈ ಪ್ರಾರ್ಥನೆ ಸಮಯದಲ್ಲಿ ಈ ಲೈವ್ ಟಿವಿ ಮೂಲಕ ತನ್ನ ಸೇವಕರ ಮೂಲಕ ಈ ವಾಕ್ಯವನ್ನು ನಿಮ್ಮ ಕಿವಿಯಲ್ಲಿ ಕೇಳುವಂತೆ ದೇವರು ಮಾಡ್ತಿದ್ದಾರೆ. ಇವತ್ತು ಅನೇಕ ಕುಟುಂಬಗಳಲ್ಲಿ, ಅನೇಕ ಮನೆಗಳಲ್ಲಿ, ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಅನೇಕ ಒಂದು ಹೋರಾಟವನ್ನು, ವೇದನೆಯನ್ನು, ಜಗಳವನ್ನು, ಒಂದು ಬೇರ್ಪಡಿಕೆಯನ್ನು ನಾವು ನೋಡ್ತಿದ್ವಿ. ಈ ಕಾಲದಲ್ಲಿ ಗಂಡ ಹೆಂಡತಿ ಒಂದಾಗಿ ಸೇರಿ ಬಾಳುವುದು ತುಂಬ ಕಷ್ಟವಾದ ಕಾರ್ಯವಾಗಿ ನೋಡುತ್ತಿದ್ದೇವೆ. ಆದರೆ ಪರಿಶುದ್ಧ ಗ್ರಂಥದಲ್ಲಿ ದೇವರ ಆತ್ಮನು, ಪರಿಶುದ್ಧ ಆತ್ಮನು ಈ ರೀತಿ ಬರೆಯಲ್ಪಟ್ಟಿದ್ದಾರೆ. ದಾಂಪತ್ಯವು ಘನವಾದದೆಂದು ಎಲ್ಲರೂ ಎನಿಸಬೇಕು. ಗಂಡ ಹೆಂಡತಿಯರ ಸಂಬಂಧ ನಿಷ್ಕಲಂಕವಾಗಿರಬೇಕು, ಅಂದರೆ ಪರಿಶುದ್ಧವಾಗಿರಬೇಕು. ಅದರಲ್ಲಿ ಯಾವುದೇ ವಿಧವಾದ ಗಂಡ ಹೆಂಡತಿ ಸಂಬಂಧದಲ್ಲಿ ಯಾವುದೇ ರೀತಿಯಾದ ಅಶುದ್ಧಾತ್ಮ, ಯಾವುದೇ ರೀತಿಯಾದ ಅಶುದ್ಧವಾದ ಕ್ರಿಯೆಗಳು ಇರಬಾರ್ದು. ಆಮೇಲೆ ಕಾರಣ ನೋಡಿ, ಇವತ್ತು ಲೋಕದ ಪ್ರಕಾರ ನೋಡುವಾಗ ಎಲ್ಲರೂ ತನ್ನ ಮಕ್ಕಳಿಗೆ ಮದುವೆ ಮಾಡುವಾಗ ಅವರು ಗಂಡ ಹೆಂಡತಿಯಾಗಿ ಮಾರ್ಪಟ್ಟು ಅವರ ಜೀವನದಲ್ಲಿ ಚೆನ್ನಾಗಿ ಎಷ್ಟು ಅವರು ಹಣ ಖರ್ಚು ಮಾಡಿ ಲಗ್ನ ಪತ್ರಿಕೆ ಹೊಡೆದು ಇನ್ವಿಟೇಷನ್ ಕಾರ್ಡ್ ಮಾಡಿ ಅವ್ರ ರಿಲೇಷನ್ಗೆ, ಫ್ರೆಂಡ್ಶಿಪ್ಗೆ ಮತ್ತು ತನ್ನ ಕುಟುಂಬಗಳಿಗೆ ಮತ್ತು ತನ್ನ ಊರಿನ ಎಲ್ಲ ಜನರಿಗೆ ಕರೆದು ಯಾಕೆ ಮದುವೆ ಮಾಡ್ತಾ ಅಂದರೆ, ಮದುವೆ
ದೇವರ ದೃಷ್ಟಿಯಲ್ಲಿ ಅದು ಘನವಾದದ್ದು. ದಾಂಪತ್ಯ ಜೀವನವು ಗಂಡ ಹೆಂಡತಿಯ ಸಂಬಂಧ ದೇವರ ದೃಷ್ಟಿಯಲ್ಲಿ ಪರಿಶುದ್ಧವಾದದ್ದು. ಆಮೇನ್. ಅದಕ್ಕಾಗಿ ನಾವು ಸತ್ಯದಲ್ಲಿ ಮತ್ತೇನು ಬರೆದ ಪತ್ರಿಕೆ 19ನೇ ಅಧ್ಯಾಯ 6ನೇ ವಾಕ್ಯ, ಮ್ಯಾಥ್ಯೂ ಚಾಪ್ಟರ್ 19:6, ಮತ್ತೇನು ಬರೆದ ಪತ್ರಿಕೆ 19ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಅವರು ಅಂದರೆ ಗಂಡ ಹೆಂಡತಿ ಇನ್ನು ಇಬ್ಬರೆಲ್ಲ ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಯಾರೆಲ್ಲ ಮದುವೆಯಾಗಿದ್ದೀರೋ ಗಂಡ ಹೆಂಡತಿಗೋಸ್ಕರ ದೇವರ ಆತ್ಮನು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಗಂಡ ಹೆಂಡತಿ ಸಂಬಂಧ ಎಷ್ಟು ಒಂದು ಪರಿಶುದ್ಧವಾದದ್ದು, ಎಷ್ಟು ಒಂದು ನಿಷ್ಕಲಂಕವಾದದ್ದು, ಎಷ್ಟು ಒಂದು ಘನವಾದದ್ದು, ಎಷ್ಟು ಒಂದು ಮಹಿಮೆಯಾದದ್ದು, ಅದು ಎಷ್ಟು ನಮ್ಮ ಜೀವನಕ್ಕೆ ಆಶೀರ್ವಾದ ಎಂಬುದಾಗಿ ತಿಳಿದುಕೊಳ್ಳೋಕ್ಕೋಸ್ಕರ ಮಾತಾಡ್ತಿದ್ದಾರೆ. ಕಾರಣ ಏನಪ್ಪ ಅಂದರೆ ಇವತ್ತು ಅನೇಕ ಗಂಡ ಹೆಂಡತಿಯಲ್ಲಿ ಒಂದು ಏನಂತಾರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ, ಒಂದು ಅರ್ಥ ಮಾಡಿಕೊಳ್ಳುವ ಸ್ವಭಾವ ಇಲ್ಲದ ಕಾರಣ ತುಂಬ ಗಂಡ ಹೆಂಡತಿ ಸೇರಿ ಬಾಳುವುದು ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ಅನೇಕ ಕುಟುಂಬದಲ್ಲಿ, ಯಾಕೆ ಕ್ರೈಸ್ತರಲ್ಲಿ ಕೂಡ ಇವತ್ತು ತುಂಬ ಕಷ್ಟವಾಗ್ತಿದೆ. ಮದುವೆಯಾಗಿ 1 ತಿಂಗಳಿಗೆ, ಮದುವೆಯಾಗಿ 3 ತಿಂಗಳಿಗೆ, ಮದುವೆಯಾಗಿ 6 ತಿಂಗಳಲ್ಲಿ, 2 ವರ್ಷ 3 ವರ್ಷದಲ್ಲಿ ಡೈವರ್ಸನ್ನ ಆಗೋದನ್ನು ನೋಡ್ತೀವಿ. ಕಾರಣ ಅಂದರೆ ಸತ್ಯ ಗೊತ್ತಿಲ್ಲ, ದೇವರ ವಾಕ್ಯದ ಒಂದು ಮಹಿಮೆ ಅನೇಕರು ಗೊತ್ತಿಲ್ಲ. ನೋಡಿ, ಇಲ್ಲಿ ಹಲವಾಗಿ ಬರ್ತದೆ, ಗಂಡ ಹೆಂಡತಿ ಇನ್ನು ಇಬ್ಬರೆಲ್ಲ ಒಂದೇ ಶರೀರವಾಗಿರ್ತಾರೆ. ಆದ್ದರಿಂದ ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು. ಆಮೇಲೆ ಗಂಡ ಹೆಂಡತಿ ಸಂಬಂಧ ಅಂದರೆ ಅವರು ಇಬ್ಬರಲ್ಲ. ಯಾವಾಗ ಅವರು ಗಂಡ ಹೆಂಡತಿಯಾಗಿ ದೇವರು ನೇಮಿಸಿದರು, ದೇವರು ಉಂಟು ಮಾಡಿದರು, ಆವತ್ತಿನಿಂದ ಅವರು 2 ಶರೀರವಲ್ಲ ಒಂದೇ ಶರೀರವಾಗಿರ್ತಾರೆ. ಆದ್ದರಿಂದ ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೋಡಿ, ಇವತ್ತು ಗಂಡ ಹೆಂಡತಿ ಡೈವರ್ಸ್ ಆಗೋದಕ್ಕೆ, ಗಂಡ ಹೆಂಡತಿ ಬಿಟ್ಟು ಬೇರೆಯಾಗಿ ಜೀವಿಸೋದಕ್ಕೆ ಅನೇಕ ಲೋಕದ ಕಾರ್ಯಗಳನ್ನು ಹೇಳ್ಬೋದು. ವರದಕ್ಷಿಣೆ ಕೊಟ್ಟಿಲ್ಲ, ಆಮೇಲೆ ಚಿನ್ನ ಕೊಟ್ಟಿಲ್ಲ, ಅನೇಕ ವಸ್ತುಗಳನ್ನು ಕೊಟ್ಟಿಲ್ಲ, ಗಾಡಿ ಕೊಟ್ಟಿಲ್ಲ, ಹುಡುಗಿ ಕಪ್ಪಗಿದ್ದಾಳೆ, ಹುಡುಗ ಗೌರ್ಮೆಂಟ್ ಕೆಲಸ ಇಲ್ಲ, ಜಾತಿ ಸರಿ ಇಲ್ಲ, ಅನೇಕ ಕಾರಣ ಹೇಳಿ ಇವತ್ತು ಗಂಡ ಹೆಂಡತಿ ಬೇರೆ ಆಗ್ತಿದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ಬಿಟ್ಟಿದೆ, ದೇವರು ಕೂಡಿಸಿದನ್ನ ಒಂದು ಗಂಡ ಹೆಂಡತಿ ಸಂಬಂಧವನ್ನು ದೇವರು ಕೂಡಿಸಿದ್ದಾರೆ, ದೇವರು ಉಂಟು ಮಾಡಿದ್ದಾರೆ. ಅದನ್ನು ಮನುಷ್ಯರು ಯಾವುದೇ ನೆಪವನ್ನು ಹೇಳಿ, ಯಾವುದೇ ಕಾರಣವನ್ನು ಹೇಳಿ ಗಂಡ ಹೆಂಡತಿ ಬೇರ್ಪಡಬಾರ್ದು. ವಾಕ್ಯದಲ್ಲಿ ಓದಿ ನೋಡುವಾಗ ಕೀರ್ತನೆಗಳು 118:24ನೇ ವಾಕ್ಯ, ಸ್ಲ್ಯಾಮ್ಸ್ 118:24, ಕೀರ್ತನೆಗಳು 118:24ನೇ ವಾಕ್ಯ ಓದಿ ನೋಡುವಾಗ, ಈ ದಿನವು ಯೆಹೋವನಿಂದಲೇ ನೇಮಕವಾದುದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಗಂಡ ಹೆಂಡತಿ ಮದುವೆ ಮಾಡಿಕೊಳ್ಳೋದ್ರ ಮೂಲಕ ಅವರಿಬ್ಬರು ಒಂದೇ ಶರೀರವಾಗ್ತಾರೆ. ಆ ಒಂದು ಕಾರ್ಯವನ್ನು, ಆ ಮದುವೆ ಕಾರ್ಯವನ್ನು ದೇವರು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ಹೆಣ್ಣು ಮತ್ತು ಒಂದು ಗಂಡನ ಯಾಕೆ ಯೇಸು ಸ್ವಾಮಿ ಒಂದೇ ಶರೀರವಾಗಿ ಮಾಡಿ ಅವನ ಗಂಡ ಹೆಂಡತಿಯಾಗಿ ಅವ್ರನ್ನ ಆಶಿಸಿದಂದರೆ ಅವರು ಸಂತೋಷವಾಗಿರಬೇಕು, ಸಮಾಧಾನವಾಗಿರಬೇಕು. ಅವರಿಬ್ಬರು ಹೊಂದಾಣಿಕೆಯಿಂದ, ಪ್ರೀತಿಯಿಂದ, ನೆಮ್ಮದಿಯಿಂದ ಆಶೀರ್ವಾದಕ್ಕಾಗಿ ಯೇಸು ಸ್ವಾಮಿ ಅವರು ಇಬ್ಬರನ್ನ ಒಂದೇ ಮಾರ್ಪಡಿಸಿ ಅವನ ಗಂಡ ಹೆಂಡತಿಯಾಗಿ ಆಶೀರ್ವದಿಸ್ತಾರೆ. ಆಮೇನ್. ಮತ್ತು ಯಾಕೆ ದೇವರು ಸೇರಿಸಿದನ್ನ ಒಂದು ಹೆಣ್ಣು ಗಂಡನ ಮದುವೆಯ ಮೂಲಕ, ದಾಂಪತ್ಯ ಜೀವ ಮೂಲಕ ಗಂಡ ಹೆಂಡತಿಯಾಗಿ ಒಂದೇ ಸೇರಿಸಿದನ್ನ ಯಾಕೆ ಇವತ್ತು ತುಂಬ ಗಂಡ ಹೆಂಡತಿಗಳು ಸೇರಿ ಬಾಳಕ್ಕಾಗ್ತಿಲ್ಲ, ಜೊತೆ ಕೂಡಿ ಅವರು ಬಾಳಕ್ಕಾಗ್ತಿಲ್ಲ? ಇದಕ್ಕೆ ಅನೇಕ ಕಾರ್ಯಗಳಿದೆ. ಅದಕ್ಕೆ ಸ್ವಾಮಿಗಳಿದ್ದಾರೆ, ದೇವರು ಕೂಡಿಸಿದನ್ನ ಮನುಷ್ಯರು ಅಗಲಿಸಬಾರದು. ಅನೇಕ ಕಾರಣಗಳಿರ್ಬೋದು, ಅನೇಕ ನೆಪಗಳನ್ನ ಹೇಳ್ಬೋದು. ಆದರೆ ದೇವ್ರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು,
ಗಂಡ ಹೆಂಡತಿ ಸಂಬಂಧ ಅದು ಪರಿಶುದ್ಧವಾದದ್ದು, ಅದು ಘನವಾದದ್ದು, ಅದು ಮಾನ್ಯವಾದದ್ದು, ಅದು ದೇವರಿಂದ ನೇಮಿಸಲ್ಪಟ್ಟದಾಗಿದೆ. ಆದ್ದರಿಂದ ಯಾವುದೇ ನೆಪವನೆಯಲ್ಲಿ, ಯಾವುದೇ ಕಾರ್ಯವನೆಯಲ್ಲಿ ನಾವು ಅದರಿಂದ ಬೇರ್ಪಡಬಾರ್ದು. ಇವತ್ತು ಪ್ರಿಯ ಮಕ್ಕಳೇ, ಒಂದು 5 ಆಲೋಚನೆನ ದೇವರ ಆತ್ಮನು ನಿಮ್ಮೊಂದಿಗೆ ಮಾತಾಡಲು ಆಸೆ ಪಡುತ್ತಿದ್ದಾರೆ. ಕುಟುಂಬ ತುಂಬ ಮುಖ್ಯವಾದುದು. ಕುಟುಂಬಗಳನ್ನು ದೇವರು ತುಂಬ ಪ್ರೀತಿಸ್ತಾರೆ. ಕಾರಣ ಕುಟುಂಬಗಳು ನೆನಪು ಮಾಡಿಕೊಂಡು ಕರ್ತನು ಕುಟುಂಬಗಳನ್ನ ಆಶೀರ್ವದಿಸಿದವರಾಗಿದ್ದಾರೆ. ಒಂದು ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ, ಸಂತೋಷ, ಹೊಂದಾಣಿಕೆ, ಪ್ರೀತಿ, ಐಕ್ಯತೆ, ಏಕ ಮನಸ್ಸು ತುಂಬ ಮುಖ್ಯ. ಇದು ಇಲ್ಲ ಅಂದರೆ ಎಷ್ಟು ದೊಡ್ಡ ಬಂಗ್ಲೆ ಆಗಿದ್ರು, ಎಷ್ಟು ದೊಡ್ಡ ಮನೆ ಆಗಿದ್ರು, ಎಷ್ಟು ದೊಡ್ಡ ಒಂದು ಕೆಲಸದಲ್ಲಿ ಸಂಪಾದನೆ ಆಸ್ತಿ ಹತ್ತಿಸಿದ್ರು ಕೂಡ ಈ ಪ್ರೀತಿ, ಈ ಸಮಾಧಾನ, ಈ ಹೊಂದಾಣಿಕೆ, ಈ ಸಂತೋಷ ಇಲ್ಲಾಂದರೆ ಆ ಮನೆಯಲ್ಲಿ ಸಮಾಧಾನ ಇಲ್ಲ ಮಕ್ಕಳೇ. ಆದ್ದರಿಂದ ಇವತ್ತು ದೇವರ ಆತ್ಮನು ಗಂಡ ಹೆಂಡತಿ ಕೂಡಿ ಬಾಳುವುದಕ್ಕೆ, ಸೇರಿ ಬಾಳುವುದಕ್ಕೆ, ಸಂತೋಷವಾಗಿ ಬಾಳುವುದಕ್ಕೆ ಒಂದು 5 ಆಲೋಚನೆಗಳನ್ನ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ನೀವು ಭಯಭಕ್ತಿಯಿಂದ ಒಂದು ದೇವರ ವಾಕ್ಯಗೆ ವಿಧೇಯರಾಗಿ ಒಪ್ಪಿಸಿಕೊಟ್ರೆ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೇಳ್ತೀನಿ, ಗಂಡ ಹೆಂಡತಿ ಜೀವನ ತುಂಬ ಆಶೀರ್ವಾಗಿರ್ತದೆ. ಆಮೇಲೆ ಮೊದಲನೇದಾಗಿ ಮಕ್ಕಳೇ, ಗಂಡ ಹೆಂಡತಿ ಸೇರಿ ಬಾಳ್ಬೇಕಾದ್ರೆ ಪ್ರೀತಿ ಅಂದರೆ ಲವ್, ಪ್ರೀತಿ ತುಂಬ ಮುಖ್ಯ. ಗಂಡ ಹೆಂಡತಿ ಒಬ್ಬರನ್ನ ಪ್ರೀತಿಸಬೇಕು. ಆಮೇಲೆ ಅದಕ್ಕೆ ತಾನೇ ಯೇಸು ಸ್ವಾಮಿ ಗಂಡ ಹೆಂಡತಿನ ಒಂದೇ ಶರೀರವಾಗಿ ಸೇರಿಸಿಕ್ಕಿದ್ದಾರೆ. ಆಮೇಲೆ ಆದ್ದರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ತುಂಬ ಮುಖ್ಯ. ಪ್ರೀತಿ ಇರೋ ಕಡೆಯಲ್ಲಿ ಕಹಿ ಇರುವುದಿಲ್ಲ. ಪ್ರೀತಿ ಇದ್ದರೆ ಗಂಡ ಹೆಂಡತಿಯಲ್ಲಿ ಜಗಳ, ಕೋಪ, ಕಹಿ, ಸಂದೇಹ, ಬೇರ್ಪಡುವಿಕೆ, ಡೈವರ್ಸ್ ಇದೆಲ್ಲ ಬರೋದಕ್ಕೆ ಚಾನ್ಸೇ ಇಲ್ಲ. ಇವತ್ತು ಗಂಡ ಹೆಂಡತಿಯಲ್ಲಿ ಜಗಳ ಬರೋದಕ್ಕೆ, ಸಂದೇಹ ಬರೋದಕ್ಕೆ, ಕೋಪ ಬರೋದಕ್ಕೆ, ಅವರು ಬೇರ್ಪಡುವುದಕ್ಕೆ, ಡೈವರ್ಸ್ ಹೋಗೋದಕ್ಕೆ ಕಾರಣ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಇಲ್ಲ. ಒಂದು ಮನೆಯಲ್ಲಿ ಮಕ್ಕಳೇ, ಒಂದು 65 ವಯಸ್ಸು ಅವರು ಮನೆಗೆ ಪ್ರಾರ್ಥನೆ ಮಾಡಕ್ಕೆ ಕರೆದರು. ನಾನು ಪ್ರಾರ್ಥನೆ ಮಾಡೋಕ್ಕೆ ಹೋದಾಗ ಆ ಮನೆಯಲ್ಲಿ ಯಾರಿರಲಿಲ್ಲ. ಆ 65 ವಯಸ್ಸು ಅಂಕಲ್ ಮಾತ್ರ ಇದ್ದರು. ನಾನು ಅವ್ರಿಗೆ ಕೇಳಿದೆ, ಅಂಕಲ್ ಎಲ್ಲಿ ಆಂಟಿ ಕಾಣಿಸ್ತಿಲ್ಲ, ಮಕ್ಕಳು ಯಾರು ಕಾಣಿಸ್ತಿಲ್ಲ ಎಂದು ಕೇಳುವಾಗ ಅಂಕಲ್ ಹೇಳಿದ ಉತ್ತರ, ತಮ್ಮ ಆಂಟಿ ಜಗಳ ಮಾಡಿಕೊಂಡು ಅವ್ರ ಅಮ್ಮ ಮನೆಗೆ ಹೋಗ್ಬಿಟ್ರು. ನಾನು ಕೇಳಿದೆ, ಅಂಕಲ್ ಯಾಕೆ ಈ ವಯಸ್ಸಲ್ಲಿ ಮೊಮ್ಮಕ್ಕಳಾಗ್ಬಿಟ್ರು, ಈ ವಯಸ್ಸಲ್ಲಿ ಆಂಟಿ ನಿಮ್ಗೆ ಯಾಕೆ ಜಗಳ ಅಂತ ಹೇಳುವಾಗ ಅಂಕಲ್ ಒಂದು ಮಾತು ಹೇಳಿದ್ರು, ತಮ್ಮ ನನಗೆ ಮದುವೆಗೆ ಮುಂಚೆ ಎಷ್ಟು ಒಳ್ಳೆಯ ಹುಡುಗಿರು, ಎಷ್ಟು ಸೌಂದರ್ಯವಾಗಿರುವಂಥ ವೈಟ್ ಕಲರ್ ಹುಡುಗಿರ ಸಿಕ್ಬಿಟ್ರು. ಗೊತ್ತಿಲ್ಲದೆ ನಾನು ಈ ಕಪ್ಪು ಹುಡುಗಿನ, ಈ ಬ್ಲಾಕ್ ಹುಡುಗಿನ ಮದುವೆ ಮಾಡಿಕೊಂಡೆ. ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ಮದುವೆ ಆಯಿತು, ಅನೇಕ ವರ್ಷ ಆಯಿತು, ಮಕ್ಕಳಾದವು, ಮೊಮ್ಮಕ್ಕಳಾದವು. ಈ ವಯಸ್ಸಲ್ಲಿ ಕೂಡ ಅಂಕಲು ಆಂಟಿ ಹತ್ರ ಒಂದು ಕೆಟ್ಟದಾದ ಒಂದು ರೀತಿಯಲ್ಲಿ ನೋಡುವಾಗ ಯಾರು ತಾನೇ ಪ್ರೀತಿಯಿಂದ ಐಕ್ಯದಕ್ಕೆ ಸಾಧ್ಯ? ಕಾರಣ ಆ ಒಂದು ಆಂಟಿ ಕಪ್ಪಗಿದ್ದಾರೆ, ಸೌಂದರ್ಯ ಇಲ್ಲ. ಅದಕ್ಕೆ ಕಾರಣ ಏನಂದರೆ ಪ್ರೀತಿ ಇಲ್ಲ. ಪ್ರೀತಿ ಇರೋ ಕಡೆ ಕಹಿ ಬರೋದೇ ಇಲ್ಲ, ಜಗಳ ಬರೋದೇ ಇಲ್ಲ, ಸಂದೇಹ ಬರೋದೇ ಇಲ್ಲ. ಪ್ರೀತಿ ಇರೋ ಕಡೆ ನಮ್ಮ ಸೌಂದರ್ಯವನ್ನು ನೋಡುವುದಿಲ್ಲ ಮಕ್ಕಳೇ. ಆಮೇಲೆ ಅದರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ತುಂಬ ಮುಖ್ಯ. ಆಮೇಲೆ ಇದು ನೋಡ್ತಿರುವ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಮದುವೆಯಾಗಿರುವಂಥ ದೇವ್ರ ಮಕ್ಕಳೇ, ಗಂಡ ಹೆಂಡತಿಯಲ್ಲಿ ಒಬ್ರಿಗೊಬ್ಬರು ಅಧಿಕವಾಗಿ ಪ್ರೀತಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಿರಿ. ಪ್ರೀತಿ ಇಲ್ಲ ಅಂದರೆ ಜೀವನದಲ್ಲಿ ಏನೂ ಇಲ್ಲ. ಎಷ್ಟು ಓದಿದ್ರು ಕೂಡ, ಎಷ್ಟು ದುಡ್ಡಿದ್ರು ಕೂಡ, ಎಷ್ಟು ವಿದ್ಯಾವಂತರಾಗಿದ್ರು ಕೂಡ, ಎಷ್ಟು ಒಳ್ಳೆ ಪೊಸಿಷನ್ ಇದ್ದರೂ ಕೂಡ ಪ್ರೀತಿ ಇಲ್ಲ ಅಂದರೆ ಏನಿಲ್ಲ. ಎರಡನೇದಾಗಿ ಗಂಡ ಹೆಂಡತಿ ಒಬ್ರಿಗೊಬ್ರು ಬಿಟ್ಟು ಕೊಡಬೇಕು ಮಕ್ಕಳೇ. ಆಮೇಲೆ ಗಂಡ ಹೆಂಡತಿ ಒಬ್ರಿಗೊಬ್ರು ಬಿಟ್ಟು ಕೊಡುವಂಥ ಒಂದು ಗುಣ, ಬಿಟ್ಟು ಕೊಡುವಂಥ ಒಂದು ಸ್ವಭಾವ ಇದ್ದರೆ ಆ ಕುಟುಂಬ, ಆ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಅದು ಗಟ್ಟಿಯಾಗುತ್ತದೆ. ನೋಡಿ, ಇವತ್ತು ಎಷ್ಟೋ ಗಂಡ ಹೆಂಡತಿ ಮಧ್ಯದಲ್ಲಿ ಈ ಬಿಟ್ಟು ಕೊಡುವಂಥ ಒಂದು ಸ್ವಭಾವ ಇಲ್ಲ, ಒಂದು ಗುಣ ಇಲ್ಲ. ಎಷ್ಟೋ ಗಂಡ ಹೆಂಡತಿ ಜಗಳ ಮಾಡುವಾಗ ನಾನೇನು ಕಮ್ಮಿನಾ, ನಾನು ಓದಿದ್ದೀನಿ, ನಾನು ಸಂಪಾದನೆ ಮಾಡಿದ್ದೀನಿ, ನನ್ನ ಕುಟುಂಬ ಏನು, ನನ್ನ ಅಂತಸ್ತೇನು, ನನ್ನ ಜಾತಿ ಏನಂತ ಒಂದು ಕಾರ್ಯ ಬರುವಾಗ ಅಲ್ಲಿ ಕುಟುಂಬ
ಒಡೆದು ಹೋಗುತ್ತೆ ಮಕ್ಕಳೇ. ಅದು ಗಟ್ಟಿಯಾಗಿರೋದಿಲ್ಲ. ಕುಟುಂಬ ಎರಡಾಗಿ ಮುರಿದು ಹೋಗುತ್ತೆ. ಕಾರಣ ಅಂದರೆ ಒಬ್ರಿಗೊಬ್ರು ಬಿಟ್ಟು ಕೊಡುವಂಥ ಒಂದು ಸ್ವಭಾವ ಗುಣ ಇಲ್ಲ. ನಾನು ಓದಿದ್ದೀನಿ, ನಾನು ಸಂಪಾದನೆ ಮಾಡಿದ್ದೀನಿ, ನಾನು ಅಪ್ಪ ಮನೆಯಿಂದ ನಾನು ವರದಕ್ಷಿಣೆ ತೊಗೊಂಡ್ಬಂದಿದ್ದೀನಿ, ನಾನೇನು ಸುಮ್ಮನೆ ಬಂದಿಲ್ಲ, ನನ್ನ ಕುಟುಂಬ ಏನು ಜಾತಿ ಅಂತ ಜಗಳ ಮಾಡ್ಕೊಳ್ತಾರೆ, ಬಿಟ್ಟು ಕೊಡುವುದಿಲ್ಲ. ಅಂಥ ಕುಟುಂಬದಲ್ಲಿ ಗಂಡ ಹೆಂಡತಿ ಸಮಾಧಾನವಾಗಿರೋದಕ್ಕೆ, ಕೂಡಿ ಬಾಳೋದಕ್ಕೆ ತುಂಬ ಕಷ್ಟವಾದ ಒಂದು ಕಾರ್ಯ. ಮೂರನೇ ಮಕ್ಕಳೇ, ಏಕ ಮನಸ್ಸು ಅಂದರೆ ಒಂದೇ ಮನಸ್ಸು ತುಂಬ ಮುಖ್ಯ. ಗಂಡ ಹೆಂಡತಿಯಲ್ಲಿ ದೇವರು ಎದುರು ಒಂದು ಕಾರ್ಯ ಗಂಡ ಹೆಂಡತಿ ಒನ್ನೆಸ್ ಅಂದರೆ ಏಕತೆ, ಏಕ ಮನಸ್ಸು ತುಂಬ ಮುಖ್ಯ. ಇವತ್ತು ಎಷ್ಟೋ ಗಂಡ ಹೆಂಡತಿಯಲ್ಲಿ ಈ ಒನ್ನೆಸ್, ಈ ಏಕತೆ, ಈ ಏಕ ಮನಸ್ಸು ಇಲ್ಲ. ಪ್ರೀತಿ ಮಕ್ಕಳೇ, ಈ ಒನ್ನೆಸ್ ಇದ್ದರೆ, ಈ ಏಕತೆ ಇದ್ದರೆ ಗಂಡ ಹೆಂಡತಿ ಏನು ಮಾಡಿದ್ರು ಅವರು ಸೇರಿ ಡಿಸೈಡ್ ಮಾಡಿ ಪ್ರಾರ್ಥನೆ ಮಾಡಿ ಆ ಕಾರ್ಯವನ್ನು ಮಾಡೋದಕ್ಕೆ ಮುಂದೆ ಹೋಗ್ತಾರೆ. ಎಲ್ಲಿ ಏಕತೆ ಇರುವುದಿಲ್ಲೋ, ಒನ್ನೆಸ್ ಇರುವುದಿಲ್ಲೋ, ನಿನ್ನನ್ನೇನು ಕೇಳುವುದು ನಾನೇನು ಕೇಳುವುದು ಎಂಬುದಾಗಿ ಅವ್ರ ಇಷ್ಟಕ್ಕೆ ಅವ್ರು ಮಾಡ್ಕೊಳ್ತಾರೆ. ನೋಡಿ, ಎಷ್ಟೋ ಗಂಡ ಹೆಂಡತಿ ಮಧ್ಯದಲ್ಲಿ ಗಂಡ ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ಎಷ್ಟು ಸಂಬಳ ಗೊತ್ತಿರುವುದಿಲ್ಲ. ಹೆಂಡತಿ ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ಎಷ್ಟು ಸಂಬಳ ಬರುತ್ತೆ ಗೊತ್ತಿರುವುದಿಲ್ಲ. ಕಾರಣ ಗಂಡ ಹೆಂಡತಿಯಲ್ಲಿ ಐಕ್ಯತೆ ಇಲ್ಲ, ಒನ್ನೆಸ್, ಏಕ ಮನಸ್ಸಿಲ್ಲ. ಏಕ ಮನಸ್ಸಿಲ್ಲ ಅಂದರೆ ಕುಟುಂಬ ತುಂಬ ಕಷ್ಟ. ನಾನು ತುಂಬ ಪ್ರಾರ್ಥನೆ ಸೇವೆಯಲ್ಲಿ ನೋಡ್ತಿದ್ದೀನಿ. ಸೇವೆ ಜೀವಿತದಲ್ಲಿ ನೋಡುವಾಗ ತುಂಬ ಮನೆಯಲ್ಲಿ ಈ ಹೊಂದಾಣಿಕೆ ಇಲ್ಲದ ಕಾರಣ, ಈ ಏಕತೆ, ಏಕ ಮನಸ್ಸು, ಒನ್ನೆಸ್ ಇಲ್ಲದ ಕಾರಣ ತುಂಬ ಕುಟುಂಬದಲ್ಲಿ ಅನೇಕ ರೀತಿಯಲ್ಲಿ ಆಶೀರ್ವಾದ ಇಲ್ಲ, ಅಭಿವೃದ್ಧಿ ಇಲ್ಲ, ಒಂದು ಬೆಳವಣಿಗೆ ಇಲ್ಲ, ಕುಟುಂಬದಲ್ಲಿ ಒಂದು ಇಂಪ್ರೂವ್ಮೆಂಟ್ ಇಲ್ಲ. ಕಾರಣ ಅಂದರೆ ನೋಡಿ, ಒಂದೇ ಕುಟುಂಬದಲ್ಲಿ ಅಪ್ಪ ಅಮ್ಮ ಮಕ್ಕಳು ಸೊಸೆ ಅಲ್ಲಿಯ ಗಂಡ ಹೆಂಡತಿ ಒಂದು 4 ಜನ ಕೆಲಸ ಹೋಗ್ತಾರೆ. ಎಷ್ಟು ಚೆನ್ನಾಗಿ ಜೀವನದಲ್ಲಿ ಮುಂದೆ ಬರ್ಬೋದು. ಅಪ್ಪ ಅಮ್ಮ ಸಂಪಾದನೆ ಮಾಡೋ ಸಂಬಳ ಮಕ್ಕಳು ಗೊತ್ತಿರಲ್ಲ, ಮಕ್ಕಳು ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ಅಪ್ಪ ಅಮ್ಮ ಗೊತ್ತಿರೋದಿಲ್ಲ, ಹೆಂಡತಿಗೆ ಎಷ್ಟು ಸಂಬಳ, ಗಂಡನಿಗೆ ಎಷ್ಟು ಸಂಬಳ ಗೊತ್ತಿರೋದಿಲ್ಲ. ಇಂಥ ಕುಟುಂಬದಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಕುಟುಂಬದಲ್ಲಿ ಹೊಂದಾಣಿಕೆ ಇದ್ದರೆ, ಏಕ ಮನಸ್ಸಿದ್ರೆ, ಅವರು ಸಂಪಾದನೆ ಮಾಡೋದನ್ನ ಒಟ್ಟಿಗೆ ತಂದಿತ್ತು, ಇಷ್ಟು ನನಗೆ ಸಂಬಳ ಬಂತು, ಇಷ್ಟಿದೆ, ಏನು ಮಾಡೋಣ, ಫ್ಯೂಚರಲ್ಲಿ ಏನು ಪ್ಲಾನ್ ಮಾಡೋಣ, ಜೀವನದಲ್ಲಿ ಹೇಗೆ ಮುಂದುವರಿಯೋಣ, ಎಷ್ಟು ದೇವರು ಆಶೀರ್ವದಿಸ್ತಾರೆ ಗೊತ್ತಾ. ಇವತ್ತು ತುಂಬ ಗಂಡ ಹೆಂಡತಿಯಲ್ಲಿ ಈ ಹೊಂದಾಣಿಕೆ ಇಲ್ಲ, ಏಕತೆ, ಏಕ ಮನಸ್ಸು, ಒನ್ನೆಸ್ಸಿಲ್ಲದ ಕಾರಣ ತುಂಬ ಕುಟುಂಬಗಳು ಗಂಡ ಹೆಂಡತಿ ಸೇರಿ ಬಾಳೋಕ್ಕೆ ಆಗ್ತಿಲ್ಲ. ಒಂದೇ ಮಾರ್ಗದಲ್ಲಿ, ಒಂದೇ ಆಲೋಚನೆಯಲ್ಲಿ ನಡೆಯೋಕ್ಕಾಗ್ತಿಲ್ಲ. 4ನೇ ಮಕ್ಕಳೇ, ದೇವರಿಗೆ ಪಡುವಂಥ ಭಯಭಕ್ತಿ ತುಂಬ ಮುಖ್ಯ. ಇವತ್ತು ಎಷ್ಟೋ ಗಂಡ ಹೆಂಡತಿಯಲ್ಲಿ ಈ ದೇವರಿಗೆ ಭಯಪಡುವಂಥ ಭಯಭಕ್ತಿ ಇಲ್ಲ. ತುಂಬ ಗಂಡ ಹೆಂಡತಿಗೆ ಭಕ್ತಿ ಇದೆ, ಭಯ ಇಲ್ಲ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಎಷ್ಟೋ ಕುಟುಂಬದಲ್ಲಿ ಮದುವೆ ಮಾಡುವಾಗ ದೇವ್ರ ಮಕ್ಕಳು ದೇವರ ಮುಂದೆ ಕುಟುಂಬದ ಮಧ್ಯದಲ್ಲಿ, ದೊಡ್ಡವರ ಮಧ್ಯದಲ್ಲಿ ವಾಗ್ದಾನ ಕೊಡ್ತಾರೆ. ಜೀವನ ಕಡೆ ತನಕ ಕಷ್ಟ ಸುಖ ದುಃಖ ಎಲ್ಲದರಲ್ಲಿ ಮರಣ ನಮ್ಮನ್ನು ಬೇರ್ಪಡಿಸೋವರೆಗೂ ನಾನು ನಿನ್ನ ಜೊತೆ ಇರುತ್ತೀನಿ ಎಂಬುದ ವಾಗ್ದಾನ ಕೊಡ್ತಾರೆ. ಆದರೆ ಎಷ್ಟು ಜನ ಆ ವಾಗ್ದಾನ ಪ್ರಕಾರ ತಾಳಿ ಕಟ್ಟೋಕ್ಕೆ ಮುಂಚೆ, ಮದುವೆ ಆಗೋಕ್ಕೆ ಮುಂಚೆ ಕೊಡುವಂಥ ವಾಗ್ದಾನವನ್ನು ಗಂಡ ಆಗಲಿ ಹೆಂಡತಿ ಆಗಲಿ ನೆರವೇರಿಸ್ತಾ ಇದ್ದಾರೆ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೋಡಿ, ಅನೇಕರಿಗೆ ದೇವರ ಮೇಲೆ ಒಂದು ಭಯಭಕ್ತಿ ಇಲ್ಲ ಮಕ್ಕಳೇ. ಅದಕ್ಕೆ ಇವತ್ತು ನೋಡಿ, ಬೈಬಲ್ ನಮಗೆ ಏನು ಬೋಧಿಸ್ತದೆ? ಪರಿಶುದ್ಧವಾದ ಗ್ರಂಥದಲ್ಲಿ ಪರಿಶುದ್ಧಾತ್ಮದ ದೇವರು ನಮಗೆ ಏನು ಬೋಧಿಸ್ತಾರೆ ಅಂದರೆ, ದೇವ್ರ ಮಕ್ಕಳಿಗೆ ಒಂದು ಗಂಡನಿಗೆ ಒಂದೇ ಹೆಂಡತಿ ಇರಬೇಕು, ಒಂದು ಹೆಂಡತಿಗೆ ಒಂದೇ ಗಂಡ ಇರಬೇಕು. ನೋಡಿ, ಇವತ್ತು ಈ ದೇವ್ರ ಮಕ್ಕಳು ಅಂತ ಹೇಳಿಕೊಂಡು ಕೂಡ ಈ ದೇವರಿಗೆ ಭಯಪಡುವಂಥ ಭಯಭಕ್ತಿ ಇಲ್ಲದ ಕಾರಣ ಒಂದು ಗಂಡ ಹೆಂಡತಿ ಇದ್ರೂ ಕೂಡ ಬೇರೆ ಹೆಂಡತಿಯವ್ರ ಜೊತೆಗೆ ಅಥವಾ ಬೇರೆ ಪರಸ್ತ್ರೀ ಜೊತೆ ತಪ್ಪಾದ ಸಂಬಂಧವನ್ನು ಇಟ್ಕೊಳ್ತಾರೆ. ಒಂದು ಹೆಂಡತಿಗೆ ಗಂಡ ಇದ್ರೂ ಕೂಡ ಬೇರೆ ಸಹೋದರ ಜೊತೆ, ಗಂಡಸರ ಜೊತೆ ತಪ್ಪಾದ ಸಂಬಂಧ ಇಟ್ಕೊಳ್ತಾರೆ. ಇದು ಕಾರಣ ಏನಂದರೆ ದೇವ್ರ ಮೇಲೆ ಭಯಭಕ್ತಿ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ಸಭೆಗೆ ಹೋಗ್ತೀವಿ, ಕ್ರೈಸ್ತರಾಗಿದ್ದೀವಿ, ದೀಕ್ಷೆ ತೆಗೆದುಕೊಳ್ತೀವಿ, ಕರ್ತನ ಭೋಜನವನ್ನು ಕಮ್ಯುನಿಯನ್, ಹೋಲಿ ಕಮ್ಯುನಿಯನ್ ನಾವು ತೆಗೆದುಕೊಳ್ತೀವಿ, ದೇವರ ಬೋಧನೆ ಕೇಳ್ತೀವಿ. ಮದುವೆ ಆಗುವಾಗ ನಾವು ದೇವರ ಸಮಯದಲ್ಲಿ ವಾಗ್ದಾನ ಮಾಡಿದ್ದೀವಿ, ಎಲ್ಲ ಮರ್ತು ಹೋಗ್ತೀವಿ. ಅದನ್ನು ಬಿಟ್ಟು ಆಚೆ ತಪ್ಪಾದ ಕಾರ್ಯದಲ್ಲಿ ಹೋಗ್ಬಿಡ್ತೀವಿ. ನೋಡಿ, ಇವತ್ತು ಎಷ್ಟೋ ದೇವ್ರ ಮಕ್ಕಳು ಕೂಡ ಇವತ್ತು ಕೋರ್ಟಲ್ಲಿ ತುಂಬ ಕೇಸು
ಕ್ರೈಸ್ಟಿಯನ್ ಡೈವರ್ಸ್ ಕೇಸ್ ಇದೆ. ಎಷ್ಟು ವೇದನೆ ಅಲ್ವಾ, ಎಷ್ಟು ದುಃಖ ಅಲ್ವಾ, ದೇವರಿಗೆ ಎಷ್ಟು ಅವಮಾನ ಅಲ್ವಾ ನಾವು ಮಾಡ್ತಿರೋದು. ಯಾಕಂದರೆ ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು. ದಾಂಪತ್ಯ ಜೀವನವನ್ನು ಎಲ್ಲರೂ ಘನವಾದದೆಂಬುದು ಎನಿಸಬೇಕು. ಗಂಡ ಹೆಂಡತಿ ಸಂಬಂಧ ನಿಷ್ಕಳಂಕವಾಗಿರಬೇಕು. ಅದು ಅಶುದ್ಧವಾಗಿರಬಾರ್ದು. ಅದು ಒಂದು ಕೆಟ್ಟದಾದ ಕಾರ್ಯದಲ್ಲಿ ಇರಬಾರ್ದು. ಅದರಿಂದ ಪ್ರೀತಿ ಮಕ್ಕಳೇ, ಒಂದು ಪ್ರೀತಿ, ಗಂಡ ಹೆಂಡತಿಯಲ್ಲಿ ಪ್ರೀತಿ ತುಂಬ ಮುಖ್ಯ. ಎರಡನೇದಾಗಿ ಗಂಡ ಹೆಂಡತಿ ಒಬ್ರಿಗೊಬ್ರು ಬಿಟ್ಟುಕೊಟ್ಟು ಜೀವಿಸುವಾಗ ಅದು ಆಶೀರ್ವಾದ. ಮೂರನೇದಾಗಿ ಹೊಂದಾಣಿಕೆ, ಏಕ ಮನಸ್ಸು, ಆಮೇಲೆ ಒಂದೇ ಹೃದಯ ತುಂಬ ಮುಖ್ಯ. ನಾಲ್ಕನೇದಾಗಿ ದೇವರಿಗೆ ಭಯಭಕ್ತಿ ಪಡುವಂಥ ಒಂದು ಭಯಭಕ್ತಿ ನಮ್ಮಲ್ಲಿರಬೇಕು. ದೇವರಿಗೆ ಭಯಭಕ್ತಿ ನಮ್ಮಲ್ಲಿ ಇರುವುದಾದರೆ ಗಂಡ ಹೆಂಡತಿ ಯಾವುದೇ ರೀತಿ ತಪ್ಪಾದ ಸಂಬಂಧ, ಬ್ಯಾಡ್ ರಿಲೇಷನ್ಶಿಪ್, ಗಂಡ ಎತ್ಕೊಂಡು ಇನ್ನೊಂದು ಗಂಡ ನೋಡೋದು, ಹೆಂಡತಿ ಎತ್ಕೊಂಡು ಇನ್ನೊಂದು ಹೆಂಡತಿ ಹೋಗೋದು, ಆ ಒಂದು ರೀತಿ ಬರೋದಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ದೇವ್ರ ಮಕ್ಕಳಲ್ಲಿ ಈ ತಪ್ಪಾದ ಸಂಬಂಧ ಇರುವುದಾದರೆ ಅದಕ್ಕೆ ಕಾರಣ ಅವರು ದೇವರಿಗೆ ಭಯಭಕ್ತಿ ಇಲ್ಲ. ಮಕ್ಕಳೇ, ದೇವರ ಸಂಬಂಧದಲ್ಲಿ ಬಂದು ವಾಗ್ದಾನ ಮಾಡಿ ತನ್ನ ಹೆಂಡತಿಗೆ ದ್ರೋಹ ಮಾಡ್ತಾರೆ, ತನ್ನ ಗಂಡನಿಗೆ ದ್ರೋಹ ಮಾಡ್ತಾರೆ. ಇದು ದೇವರಿಗೆ ಮಾಡುವಂಥ ದೊಡ್ಡ ಒಂದು ಪಾಪವಾಗಿದೆ. ಐದನೇ ಮಕ್ಕಳೇ, ಗಂಡ ಹೆಂಡತಿ ಸೇರಿ ಬಾಳಬೇಕಾದ್ರೆ, ಅವರು ಹೊಂದಾಣಿಕೆಯಾಗಿರಬೇಕಾದ್ರೆ, ಅವರು ಆಸ್ತಿಯಾಗಿರಬೇಕಾದ್ರೆ ಅವರು ದೇವರ ಸಭೆಯೊಂದಿಗೆ ಐಕ್ಯತೆ ಪಟ್ಟಿರಬೇಕು. ಆಮೇಲೆ ಎಲ್ಲಿ ದೇವರಿಗೆ ಭಯಭಕ್ತಿನ ಕಲಿಸ್ಕೊಡ್ತಾರೆ? ಸಭೆಯಲ್ಲಿ ಮಕ್ಕಳೇ, ದೇವರ ಸಭೆಯಲ್ಲಿ ಒಂದು ಕುಟುಂಬ ಹೇಗಿರಬೇಕು, ಒಂದು ತಂದೆ ತಾಯಿ ಮಕ್ಕಳು ಹೇಗಿರಬೇಕು, ಒಂದು ಅತ್ತೆ ಸೊಸೆ ಹೇಗೆ ನಡಿಬೇಕು, ಒಂದು ಗಂಡ ಹೆಂಡತಿ ಹೇಗೆ ಜೀವಿಸಬಹುದಾಗಿ ಈ ಪರಿಶುದ್ಧವಾದ ಗ್ರಂಥ, ಪರಿಶುದ್ಧ ದೇವರು ನಮಗೆ ಬರೆದಿಟ್ಟಿದ್ದಾರೆ. ನೀವು ಸಭೆಗೆ ಬರುವಾಗ ದೇವರು ನಿಮಗೆ ಬೋಧಿಸ್ತಾರೆ. ತನ್ನ ಸೇವಕರ ಮೂಲಕ ಪರಿಶುದ್ಧಾತ್ಮನು ನಿಮ್ಮೊಂದಿಗೆ ಮಾತಾಡ್ತಾರೆ. ಯಾಕಂದರೆ ಬೈಬಲ್ ನೋಡುವಾಗ ಆಲೋಚನೆ ಇಲ್ಲದ ಕಡೆ ತುಂಬ ಜನ ಬಿದ್ದು ಹೋಗ್ತಾರೆ. ಆಲೋಚನೆ ತುಂಬ ಮುಖ್ಯ. ಇವತ್ತು ತುಂಬ ಜನ ಗೊತ್ತಿದ್ದು ಮಾಡೋ ತಪ್ಪಿಗಿಂತ ಗೊತ್ತಿಲ್ಲದೆ ತಪ್ಪು ತುಂಬ ಮಾಡ್ತಿದ್ದಾರೆ. ನೀವು ಸತ್ಯವನ್ನು ತಿಳ್ಕೊಂಡ್ಬಿಟ್ರೆ, ನೀವು ದೇವರ ವಾಕ್ಯವನ್ನು ತಿಳ್ಕೊಂಡ್ಬಿಟ್ರೆ, ಗಂಡ ಹೆಂಡತಿ ಕುಟುಂಬದಲ್ಲಿ ಜಗಳ, ಕೋಪ, ಕಹಿ, ಬೇರ್ಪಡುವಿಕೆ, ಡೈವರ್ಸ್ ಇದು ಬರೋದಕ್ಕೆ ಚಾನ್ಸೇ ಇಲ್ಲ. ಕಾರಣ ಸಭೆಯೊಂದಿಗೆ ನೀವು ಆಯ್ಕೆ ಪಡುವಾಗ ಬೋಧಕರ ಮೂಲಕ, ಸೇವಕರ ಮೂಲಕ ಸ್ವಾಮಿ ಮಾತಾಡ್ತಾರೆ. ಗಂಡ ಯಾವ ರೀತಿ ಇರಬೇಕು, ಹೆಂಡತಿ ಯಾವ ರೀತಿ ಇರಬೇಕು, ಮಕ್ಕಳು ಯಾವ ರೀತಿ ಇರಬೇಕು, ಎತ್ತವರು ಪೇರೆಂಟ್ಸ್ ಯಾವ ರೀತಿ ಇರಬೇಕು, ಅತ್ತೆ ಸೊಸೆ ಸಂಬಂಧ ಹೇಗಿರಬೇಕು, ದೇವರ ಆತ್ಮನು ಸಭೆಯಲ್ಲಿ ಮಾತಾಡ್ತಾರೆ. ಇವತ್ತು ನೋಡಿ, ಮದುವೆ ದಿವಸ ಮಾತ್ರ ಸಭೆಗೆ ಬಂದು ಮದುವೆ ಮಾಡಿಕೊಂಡು ಮತ್ತೆ ಇವರು ಸಭೆಯೊಂದಿಗೆ ಐಕ್ಯತೆ ಪಡುವುದಿಲ್ಲ. ಎಷ್ಟೋ ಕುಟುಂಬ ಮದುವೆಗೋಸ್ಕರ ದೀಕ್ಷೆನ ತಗೊಳ್ತಾರೆ, ಮದುವೆಗೋಸ್ಕರ ಸಭೆಗೆ ಬಂದು ಐಕ್ಯ ಪಟ್ಬಿಡ್ತಾರೆ. ಮದುವೆ ಆದಮೇಲೆ ಸಭೆನ, ಸೇವಕರನ್ನ, ದೇವರನ್ನ, ಐಕ್ಯತೆನ ಬಿಟ್ಬಿಡ್ತಾರೆ. ಇಂಥವ್ರು ಜೀವನದಲ್ಲಿ ಸಂತೋಷಕ್ಕೆ ಸಾಧ್ಯ ಇಲ್ಲ. ಆ ಗಂಡ ಹೆಂಡತಿ ಜೀವನ ಒಂದು ಸಮಾಧಾನಕರವಾಗಿ ಇರೋದಿಲ್ಲ. ನೀವು ಸಭೆಯೊಂದಿಗೆ ಐಕ್ಯತೆ ಪಡಬೇಕು, ಚೆನ್ನಾಗಿ ಗಮನಿಸಬೇಕು. ಗಂಡ ಹೆಂಡತಿ ಮೊದಲಾಗಿ ಒಬ್ರಿಗೊಬ್ರು ಪ್ರೀತಿಸಬೇಕು, ಒಬ್ರಿಗೊಬ್ರು ಬಿಟ್ಟುಕೊಟ್ಟು ಜೀವಿಸಿ ಕಲ್ಕೊಳ್ಬೇಕು. ಎಲ್ಲದರಲ್ಲಿ ಒಂದೇ ಮನಸ್ಸು, ಹೊಂದಾಣಿಕೆ ತುಂಬ ಮುಖ್ಯ. ಏನು ಮಾಡಿದ್ರು ಕೂಡ, ಚಿಕ್ಕ ಕಾರ್ಯ ದೊಡ್ಡ ಕಾರ್ಯದ ಕೂಡ ಗಂಡ ಹೆಂಡತಿ ಕೂತು ಪ್ರಾರ್ಥನೆ ಮಾಡಿ, ಆಲೋಚನೆ ಮಾಡಿ, ಹೊಂದಾಣಿಕೆ ಮಾಡುವಾಗ ಅವ್ರ ಜೀವನ ತುಂಬ ಸಂತೋಷ, ಸಮಾಧಾನವಾಗಿ ಆಸರಾಗಿರ್ತದೆ. ನಾಲ್ಕನೇದು, ದೇವರಿಗೆ ಭಯಭಕ್ತಿಯಾಗಿ ನಾವು ಜೀವಿಸಬೇಕು. ದೇವರ ಭಯಭಕ್ತಿ ಇದ್ದರೆ ಡೈವರ್ಸ್ ಆಗಲ್ಲ, ಬೇರ್ಪಟ್ಟು ಜೀವಿಸುವುದಿಲ್ಲ, ತಪ್ಪಾದ ದಾರಿನ, ತಪ್ಪಾದ ಸಂಬಂಧನ ನಾವು ಹಿಡಿಯೋದಿಲ್ಲ. ಐದನೇದು, ಸಭೆಯೊಂದಿಗೆ ಐಕ್ಯ ಪಡುವಾಗ ದೇವರ ಆತ್ಮನು ಸಭೆಯ ಮೂಲಕ, ಸೇವಕರ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ. ಜೀವನದಲ್ಲಿ ಹೇಗಿರಬೇಕು, ಹೇಗೆ ಜೀವಿಸಬೇಕು ಎಂಬುದಾಗಿ ಪಾಠವನ್ನು ಕಳಿಸ್ಕೊಡ್ತಾರೆ. ಇಂಥ ಕುಟುಂಬ, ಇಂಥ ಗಂಡ ಹೆಂಡತಿ ದೇವರ ದೃಷ್ಟಿಯಲ್ಲಿ ಪರಿಶುದ್ಧವಾಗಿರ್ತಾರೆ, ಘನವಾಗಿರ್ತಾರೆ, ಮಾನ್ಯವಾಗಿರ್ತಾರೆ, ಮಹಿಮೆಯಾಗಿರ್ತಾರೆ. ಆದ್ದರಿಂದ ದೇವರ ಆತ್ಮನು ಗಂಡ ಹೆಂಡತಿಯನ್ನು ಆಶೀರ್ವದಿಸಕ್ಕೆ ಆಸೆ ಪಡ್ತಿದ್ದಾರೆ. ಒಂದು ವೇಳೆ ಸಹೋದರ, ಒಂದು ವೇಳೆ ಸಹೋದರಿ, ನಿಮ್ಮ ಗಂಡನ್ನ ದ್ವೇಷ ಮಾಡ್ತಾ ಇದ್ದೀರಾ, ನಿಮ್ಮ ಹೆಂಡತಿನ ಪ್ರೀತಿಸ್ತಾ ಇಲ್ವಾ, ಅವ್ರಿಗೆ ಮಾಡಬೇಕಾದ ಕರ್ತವ್ಯನ ನೀವು ಮಾಡ್ತಾ ಇಲ್ವಾ, ಗಂಡ ಹೆಂಡತಿ ಬೇರೆ ಆಗಿದ್ದೀರಾ, ಡೈವರ್ಸ್ ಅಪ್ಲೈ ಮಾಡಿದ್ದೀರಾ, ಪ್ರಾರ್ಥನೆ ಮಾಡಿ ಮಾನಸಾಂತರ ಹೊಂದಿ ದೇವರಿಗೆ ಭಯಭಕ್ತಿಯಿಂದ ತಿರುಗಿಕೊಂಡು ದೇವರು ಕೂಡಿಸಿದನ್ನು ನೀವು ಯಾವುದೇ ನೆಪ ಇರಲಿ, ಕಾರಣ ಇರಲಿ
ಬೇರ್ಪಡಬಾರ್ದು. ಒಪ್ಪಿಸ್ಕೊಡಿ, ಮಾನಸಾಂತರ ಪಡಿ, ಗಂಡ ಹೆಂಡತಿ ಸೇರಿ ಬಾಳಿ, ಸಭೆಗೆ ಹೋಗಿ ದೇವರ ವಾಕ್ಯದ ಪ್ರಕಾರ ಜೀವಿಸಿ. ನೀವು ಚೆನ್ನಾಗಿರ್ತೀರಾ, ನಿಮ್ಮ ಜೀವನ ಸಮಾಧಾನಕರವಾಗಿರ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥಿಸೋಣ. ಪ್ರೀತಿಯ ಪರಲೋಕ ತಂದೆಯೇ, ಕರ್ತನಾದ ಯೇಸುವೆ, ಈ ಒಳ್ಳೆ ಸಮಯಗ ಸ್ತೋತ್ರಪ್ಪ. ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಗಂಡ ಹೆಂಡತಿ ದಾಂಪತ್ಯ ಜೀವನ ಘನವಾದದ್ದು ಎಂದು ಎಲ್ಲರೂ ಎನಿಸಬೇಕಂತ ಅಪ್ಪ ಬರ್ದಿಕ್ಕಿದೆ ಸ್ವಾಮಿ. ಆದ್ದರಿಂದ ಈ ಪ್ರಾರ್ಥನೆ ಸಮಯದಲ್ಲಿ ಈ ವಾಕ್ಯವನ್ನು ಕೇಳ್ತಿರುವ ಪ್ರತಿಯೊಂದು ಗಂಡ ಹೆಂಡತಿ ಸ್ವಾಮಿ ಸೇರಿ ಬಾಳುವುದಕ್ಕೆ ಕೃಪೆ ಮಾಡಪ್ಪ. ಯಾರೆಲ್ಲ ಗಂಡ ಹೆಂಡತಿ ಮನೆಯಲ್ಲಿ ಜಗಳ, ಬೇರ್ಪಡುವಿಕೆ, ಡೈವರ್ಸ್, ಕಹಿ, ಸಂದೇಹ, ಅಪ್ಪ ದುಃಖದಲ್ಲಿದ್ದಾರೋ ಅವರೆಲ್ಲನೂ ಸ್ವಾಮಿ ಮತ್ತೆ ಅವರು ಸೇರಿ ಬಾಳುವುದಕ್ಕೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದಗಳನ್ನು ಅನುಗ್ರಹ ಮಾಡಪ್ಪ. ಅವರಲ್ಲಿ ಪ್ರೀತಿಯನ್ನು ಕೊಡು ಸ್ವಾಮಿ, ಹೊಂದಾಣಿಕೆಯನ್ನು ಕೊಡು ಸ್ವಾಮಿ. ಅಪ್ಪ ಬಿಟ್ಟು ಕೊಡೋದು ಮನಸ್ಸನ್ನು ಕೊಡಪ್ಪ. ದೇವರ ಭಯಭಕ್ತಿಯನ್ನು ಕೊಡು ಸ್ವಾಮಿ. ಸಭೆಯೊಂದಿಗೆ ಐಕ್ಯತೆಯನ್ನು ಕೊಡು ಸ್ವಾಮಿ. ಯಾವ ಗಂಡ ಹೆಂಡತಿ ಸ್ವಾಮಿ ಯಾವುದೇ ಕಾರಣಕ್ಕೂ ಸೈತಾನಿಗೆ ಜಾಗ ಕೊಟ್ಟು, ಮಾಂಸ ಶರೀರ ಇಚ್ಛೆಗೆ ಜಾಗ ಕೊಟ್ಟು, ಅಪ್ಪ ಲೋಕದ ಕಾರ್ಯಗಳಿಗೆ, ಲೋಕದ ಇಚ್ಛೆ ಆಸೆಗಳಿಗೆ ಜಾಗ ಕೊಟ್ಟು ನೀನು ಕುಡಿಸೋದನ್ನ ಅವ್ರು ಅಗಲಿಸಬಾರ್ದಪ್ಪ. ಅದು ಒಳ್ಳೇದಲ್ಲ, ಅದು ಆಶೀರ್ವಾದ ಅಲ್ಲಪ್ಪ. ಹೌದು ಕರ್ತನೆ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ಅಪ್ಪ ಮಾನಸಾಂತರ ಹೊಂದಿ ಈ ಕ್ಷಣದಿಂದ, ಈ ನಿಮಿಷದಿಂದ, ಈ ದಿನದಿಂದ ಗಂಡ ಹೆಂಡತಿ ನಿಮಗೆ ಸಾಕ್ಷಿಯಾಗಿ, ನಿಮಗೆ ಮಹಿಮೆಯಾಗಿ, ಪರಿಶುದ್ಧವಾಗಿ, ಪ್ರೀತಿಸಿಂದ ಜೀವಿಸುವಂತ ಕೃಪೆ ಮಾಡಪ್ಪ. ಆ ರೀತಿ ಎಸಪ್ಪ, ಎಷ್ಟು ಕುಟುಂಬದಲ್ಲಿ ಡೈವರ್ಸ್ ಅಪ್ಪ, ಎಷ್ಟು ಕುಟುಂಬದಲ್ಲಿ ಗಂಡ ಹೆಂಡತಿ ಬಿಟ್ಟು ಬೇರೆಯಾಗಿ ಜೀವಿಸ್ತಿದ್ದಾರೆ ಸಪ್ಪ. ಇದರಿಂದ ಕುಟುಂಬಕ್ಕೆ ಎಷ್ಟು ದುಃಖ, ಮಕ್ಕಳಿಗೆ ಎಷ್ಟು ವೇದನೆ ಅಪ್ಪ, ಅವ್ರ ಜೀವನ ಎಷ್ಟೊಂದು ಅಪ್ಪ ದುಃಖವಾದ ಕಾರ್ಯ ಸ್ವಾಮಿ. ಇಲ್ಲ ಕರ್ತನೆ ಅಪ್ಪ, ಗಂಡ ಹೆಂಡತಿನ ಬೇರ್ಪಡಿಸುವ ಎಲ್ಲ ಸೈತನ ತಂತ್ರಗಳು, ಸೈತನ ಕ್ರಿಯೆಗಳು, ಸೈತನ ಶಕ್ತಿ ಯೇಸುವಿನ ನಾಮದಲ್ಲಿ ಲಯವಾಗಬೇಕು ಪ್ರಾರ್ಥಿಸಪ್ಪ. ಒಂದೊಂದು ಗಂಡ ಹೆಂಡತಿ ಸ್ವಾಮಿ ಇವತ್ತಿನ ಮಾನಸನ ಹೊಂದಿ ಸೇರಿ ಜೀವಿಸುವಂತೆ, ಸೇರಿ ಬದುಕುವಂತೆ, ಒಬ್ಬೊಬ್ಬರು ಪ್ರೀತಿಸಿ ಬಿಟ್ಟುಕೊಟ್ಟು ಹೊಂದಾಣಿಕೆಯಿಂದ ದೇವರ ಭಕ್ತಿಯಿಂದ ಸಭೆಗೆ ಆಯ್ಕೆಪಟ್ಟು ಕೃಪೆ ಮಾಡಿಸ್ಬೇಕು ಪ್ರಾರ್ಥಿಸಪ್ಪ. ಆ ರೀತಿ ಮಾಡಿಬಿಡಿದಕ್ಕೆ ಆ ಸ್ತೋತ್ರ. ಎಲ್ಲ ಘನ ಸತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.